ಸಸ್ಯಗಳು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಬೆಳೆಯಲು ಸಾರಜನಕ ಅತ್ಯಗತ್ಯ. ಆದರೆ ಸೇಂದ್ರಿಯ ವಿಧಾನಗಳಿಂದ ಈ ಸಾರಜನಕವನ್ನು ಹೆಚ್ಚಿಸಬಹುದು. ಅವುಗಳು ಏನು ಎಂದು ಈ ವಿಡಿಯೋದಲ್ಲಿ ಕಂಡುಹಿಡಿಯೋಣ. ಹಸುವಿನ ಸಗಣಿ, ಕೋಳಿ ಹಿಕ್ಕೆ ಮತ್ತು ಅಡುಗೆ ಮನೆಯ ತ್ಯಾಜ್ಯದಿಂದ ತಯಾರಿಸಿದ ಕಾಂಪೋಸ್ಟ್ ಬಳಸಿ. ಅದು ಹಸಿರು ಗೊಬ್ಬರವಾಗಿದ್ದರೂ ಸಹ ಜನುಮು, ಜೀಲುಗ ಮತ್ತು ಕ್ಯಾಟೈಲ್ ನಂತಹ ಸಸ್ಯಗಳು ಬೆಳೆಸಿ ಅದನ್ನು ಉಳುಮೆ ಮಾಡಿ. ಮುಖ್ಯ ಬೆಳೆಗಳ ನಂತರ ದ್ವಿದಳ ಬೆಳೆಗಳಲ್ಲಿ ಬದಲಾಯಿಸಿ. ತೊಗರಿ, ಹೆಸರು ಮತ್ತು ಮಿನುಮು ಮುಂತಾದ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದು. ಅಜೋಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ರೈಜೋಬಿಯಂ ಅನ್ನು ಬಳಸುವುದರಿಂದ ಸಾರಜನಕವನ್ನು ಸರಿಪಡಿಸುತ್ತದೆ. ಕೊಯ್ಲು ಮಾಡಿದ ನಂತರ ಬೆಳೆ ಉಳಿಕೆಗಳನ್ನು ಮಣ್ಣಿಂದ ಮುಚ್ಚಿ, ಏಕೆಂದರೆ ಇವು ಪೋಷಕಾಂಶಗಳನ್ನು ಹಿಂದಿರುಗಿಸುತ್ತವೆ. ಯೂರಿಯಾ ಅನ್ನು ಬಳಸಬೇಕಾದರೆ ಬೇವಿನ ಲೇಪಿತ ಯೂರಿಯಾ ಬಳಸಿ, ಏಕೆಂದರೆ ಇದು ಸಾರಜನಕವನ್ನು ವ್ಯರ್ಥ ಮಾಡುವುದಿಲ್ಲ. ಪ್ರಾಣಿಗಳ ಉಪ ಉತ್ಪನ್ನಗಳಾದ ರಕ್ತದ ಪೌಡರ್, ಎಲುಬು ಪೌಡರ್ ಮತ್ತು ಮೀನಿನ ಪೌಡರ್ ಸಹ ಸಾರಜನಕವನ್ನು ಒದಗಿಸುತ್ತದೆ. ಹೊಲದ ಇಳಿಜಾರುಗಳಲ್ಲಿ ಗ್ಲೈಸಿಡಿಯಾ ಮತ್ತು ಸುವಾಬಲ್ ನಂತಹ ಮರಗಳನ್ನು ಬೆಳೆಸಿ. ಅಲ್ಪವ್ಯವಧಿಯ ಫಲಿತಾಂಶಗಳಿಗಾಗಿ 2% ಯೂರಿಯಾ ಅಥವಾ ಪಂಚಗವ್ಯ ಮತ್ತು ಜೀವಾಮೃತದಂತಹ ದ್ರಾವಣಗಳನ್ನು ಸಿಂಪಡಿಸಿ. ಹೆಚ್ಚಿನ ಕೃಷಿ ಸಲಹೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.